ಹೇಳ್ತೀನಿ ಸರ್. ಹ್ಮ್. ಎಲ್ಲ ನನ್ನ ಹೆಂಡತಿ ಏನ್ ಹೇಳಿದ್ರೆ ಅದನ್ನ ನನ್ನ ಹೆಂಡತಿ ಹೆಂಗ್ ಹೇಳ್ತಿಲ್ಲ, ನಮ್ಮ ಅಕ್ಕ ಅವ್ರನ್ನೇ ಬೈದಿದ್ದೀನಿ. ಹ್ಮ್. ಈಗ ನಾನು ಕೆಟ್ಟೋಗ್ಬಿಟ್ಟಿದ್ದೀನಿ ಅಂತ ಅವ್ರ ಮನೆಗೆ ಹೋದೆ, ಅವ್ರು ಏನು ಅಂದಿಲ್ಲ ಸರ್, ಕೆಟ್ಟದಾಗ ಏನು ಅಂದಿಲ್ಲ, ಬಾಪ ತಿನ್ಬಿಟ್ಟು ಇಲ್ಲೇ ಇರು ಹೋಗು ಅಂತಾರೆ ಸರ್. ಹ್ಮ್. ನಾನು ನನ್ಗೆ ಹೋಗಕ್ಕೆ ಬೇಜಾರು, ಆದ್ರೂ ನಾನು ಹೋಗ್ತೀನಿ ಸರ್. ಬಟ್ಟೆ ಎಲ್ಲ ನಮ್ಮ ಅಕ್ಕ ಅವರೇ ವಾಶ್ ಮಾಡ್ಕೊಡ್ತಾರೆ. ಅಲ್ಲಿದ್ದಾಗ ನನ್ನ ಬಟ್ಟೆ ನಾನೇ ವಾಶ್ ಮಾಡ್ಕೊಂತ ಇದ್ದೆ ಸರ್. ಹ್ಮ್. ನನ್ನ ಬಟ್ಟೆ ನಾನೇ ವಾಶ್ ಮಾಡ್ಕೊಂಡು, ಅವಳ ಬಟ್ಟೆ ಅವಳ ಅಂಡು ಬೇರೆ ಸಮೇತ ನಾನೇ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕ್ತಿದ್ದೆ ಸರ್. ಹ್ಮ್. ಅದನ್ನು ಬೇರೆ ರೆಕಾರ್ಡಲ್ಲೆಲ್ಲ ಹೇಳ್ಕೊಂಡಿದ್ದಾಳೆ. ಹ್ಮ್. ಇಲ್ಲ ಅವ್ನು ಬರ್ತಿದ್ದ, ಅವ್ನ ಕಾರ್ ತೊಳ್ಕೊಂಡು ಅವ್ನ ಬಟ್ಟೆ ವಾಶ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದಂತ. ಹ್ಮ್. ಪ್ರತಿಯೊಬ್ಬರ ಹತ್ರನು ಸರ್, ಫ್ರೆಂಡ್ ಸರ್ಕಲ್ ಎಲ್ಲ ಹತ್ರ ಎಲ್ಲ 50, 100, 10 ರೂಪಾಯಿ ಕೂಡ ಸಾಲ ಮಾಡಿದ್ದೀನಿ ಸರ್. ಇವತ್ತು ಅವ್ರು ಹೋದಾಗಿಂದ ನಾನು 10, 100 ಎಲ್ಲ ಯಾವ್ದು ಸಾಲ ಮಾಡಕ್ ಹೋಗ್ತಾ ಇಲ್ಲ ಸರ್. ಹ್ಮ್. ಬಟ್ ಸಾಲ ಮಾಡಿಟ್ಬಿಟ್ಟು ಹೋಗಿದ್ದಾಳೆ ತಲೆ ಮೇಲೆ. ನಾನು ಮೊನ್ನೆನೂ ಸರ್ ಒಂದ್ 2.5, 3 ತಿಂಗಳಲ್ಲಿ ಫೋನ್ ಮಾಡಿದಾಗ ಹೇಳ್ದೆ ಸರ್. ಹ್ಮ್. 2 ತಿಂಗಳೇನೋ ಆಗಿತ್ತು ಅನ್ಕೊಳ್ಳಿ. ನಾನು ಯಾರೋ ಕಡೆಯಿಂದ ವುಮೆನ್ಸ್ ರೈಟ್ಸ್ ಅವ್ರ ಕಾಲ್ ಮಾಡಿದ್ದೆ. ನೋಡಮ್ಮ, ಇದೊಂದ್ಸರಿ ಚಾನ್ಸ್ ಕೊಟ್ಟು ಬರಂಗಿದ್ರೆ ಬಾ, ಇಲ್ಲ ನಾವು ನಿಮ್ಮೂರ್ಗೆ ಹೋಗ್ತೀವಿ. ನಾನು ಹೇಳ್ದೆ ಸರ್, ನನ್ನ ಮಾನ ಮರ್ಯಾದೆ ಹೆಂಗ್ ತಿದ್ದಿದ್ದಾಳೋ ಅವ್ರ ಊರಲ್ಲಿ ಹೋಗಿ ಅವ್ರ ಅಪ್ಪನವ್ರ ಹತ್ರ ಮಾತಾಡೋಣ. ಮಾನ ಮರ್ಯಾದೆ ತೆಗೆಯೋದು ಫೇಸ್ಬುಕ್ ಅಲ್ಲೆಲ್ಲ ಹಾಕಿ ತೆಗೆದ್ರೆ ಅವ್ರಿಗೂ ನಮ್ಗೊಂದಿಲ್ಲ. ಅವ್ರಪ್ಪ ಅವ್ರು ಏನ್ ಮಾಡಿದ್ದಾರೆ, ಮಾನ ಮರ್ಯಾದೆ ತೆಗೆದು ಬಿಟ್ರೆ, ಈಗ ನಾವು ಮಾಡ್ಕೊಂಡಿರೋ ತಪ್ಪಿಗೆ ಅವ್ರು ಏನ್ ಮಾಡಿದ್ದಾರೆ, ಅವ್ರ ಮಾನ ಮರ್ಯಾದೆ ತೆಗೆಯೋದು ದೊಡ್ಡದಲ್ಲ. ಅವ್ರು ಒಳ್ಳೆ ಇದ್ರಲ್ಲೇ ಸಂಸ್ಕಾರ ಕಲ್ಸಿದಾರ ಬಿಟ್ಟಿದಾರ ಗೊತ್ತಿಲ್ಲ. ಬಟ್ ಇವ್ರು ಹಿಂಗ್ ಬಂದು 3 ಬಿಟ್ಟವ್ರ ಹಂಗ್ ಬಂದು ಇದ್ ಮಾಡಿದಾರೆ. ನಾನು ಹೇಳ್ದೆ ಸರ್, ನನ್ ತಪ್ಪಾಗಿದೆ, ನಾನ್ ಟೈಮ್ ಕೊಟ್ಟಿಲ್ಲ, ಸರಿ ನಾನ್ ಟೈಮ್ ಕೊಟ್ಟಿಲ್ಲ, ನಾನು ಇದ್ ಮಾಡಿಲ್ಲ. ಬಟ್ ಅದಕ್ಕಂತ ನೀನು ಬಿಟ್ಟು ಹೋಗ್ಬಿಡೋದು ಹೆಂಗೆ? ಆಯ್ತು, ನನ್ ತಪ್ಪಾಗೈತೆ, ನಾನು ಟೈಮ್ ಕೊಡ್ತೀನಿ. ಕೆಟ್ಟದಾಗ ಬೈದಿದ್ದೀನಿ, ಓಕೆ, ನೀನ್ ಮಾಡಿರೋದಕ್ಕೆ ತಾನೇ ಬೈದಿರ. ಅಲ್ಲ ಅವ್ರ ಅತ್ತೆ ಅವ್ರಿಗೆ ಹೇಳ್ತಾರೆ, ಇವ್ನ್ ಕೆಟ್ಟದಾಗೆಲ್ಲ ಬೈತಾನೆ. ನಾನ್ ಕೆಟ್ಟದಾಗ ಬೈಬೇಕಂದ್ರೆ ಇವ್ರು ತಪ್ಪು ಮಾಡಿರೋದಕ್ಕೆ ನಾನು ಕೆಟ್ಟದಾಗ ಬೈದೀನಿ ಅನ್ನೋದು ಅವ್ರ ಅತ್ತೆ ಅವ್ರ ಅಣ್ಣಂಗೆ ಅರ್ಥನೇ ಆಗ್ತಾ ಇಲ್ಲ ಸರ್. ಅವ್ರ ಅಕ್ಕವರ್ಗು 80,000 ದುಡ್ಡು ಕೊಟ್ಟೆ ಸರ್, ಎಲ್ಲ ಲೋನ್ ಎತ್ಕೊಟ್ಟು. ಅವ್ರೊಂದ್ 70,000 ಕೊಟ್ರೆ 70,000ದಲ್ಲಿ ಸ್ವಲ್ಪ ದುಡ್ಡು ಅವ್ರಿಗೆ ಕೊಟ್ಟಿದ್ದೀನಿ. ಇನ್ನೂ ಒಂದ್ 10,000 ಕೊಡ್ಬೇಕು. ಓಕೆ. ಈ ತರ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾರೆ. ನಾನು ಕೇಳ್ಕೊಂಡೆ ಸರ್, ಫೋನಲ್ಲೇ ಕೇಳ್ಕೊಂಡೆ ಸರ್, ಆಯ್ತು ಬಂದ್ಬಿಡು, ನೀನ್ ಇನ್ನೊಬ್ಬನ ಜೊತೆ ಇದೀಯಂತೂ ಗೊತ್ತು, ಇನ್ನೊಬ್ಬನ ಜೊತೆ ಅದೆಲ್ಲ ಹೇಳ್ದೆ ಸರ್. ಏನೇನ್ ಆಯ್ತು, ಎಲ್ಲ ಹಾಳಾಗಿದ್ದಾಗೋಯ್ತು. ನಾಳೆ ಇವಾಗ ನಾನು ಇನ್ನು ಮದ್ವೆ ಆಗಿರೋ ಹುಡ್ಗಿನ್ ನಾನು ಮದ್ವೆ ಮಾಡ್ಕೊಂಡಿರೋದು, ಊರ್ಗೆಲ್ಲ ಗೊತ್ತಾಗೈತಿ. ಈಗ ನನಗೆ 34 ವರ್ಷ, ನನಗೆ ಯಾರು ಕೊಡ್ತಾರೆ ಹುಡ್ಗಿನ? ಅವತ್ತು ನೀನ್ ಏನ್ ಹೇಳ್ದೆ, ನೀನ್ ಬಿಟ್ಟು ಹೋಗಲ್ಲ ಏನೇ ಆಗ್ಲಿ. ಫಸ್ಟ್ ಗಂಡನ್ಗಾದ್ರೆ ಅವ್ನ್ ಮೆಡಿಕಲ್ ಒಳ್ಳೆ ಸಂಬಳ, ಅವ್ನಿಗೆ ಏಜ್ ಐತೆ ಕೊಡ್ತಾರೆ. ನಿನ್ಗೆ ಯಾರು ಕೊಡಲ್ಲ, ನಾನು ಯಾವತ್ತು ಬಿಟ್ಟು ಹೋಗಲ್ಲ ಅಂತ ಇವತ್ತು ಬಿಟ್ಟು ಹೋಗಿದ್ದೆ. ಅವ್ರು ಇದೇ ತರ ಒಂದು 10-15 ಸರಿ ಮನೆ ಬಿಟ್ಟು ಹೋಗಿದ್ದಾರೆ ಸರ್, ಆದ್ರೂ ಬಂದಿದ್ರೆ. ಅವಾಗ ಯಾರು ಇರ್ಲಿಲ್ಲ, ನಾನೇ ಗಂಡನೇ ಹೆಚ್ಚಾಗಿತ್ತು. ಅವಾಗ ಯಾರು ಹುಡುಗನ್ ಕಾಂಟ್ಯಾಕ್ಟ್ ಇರ್ಲಿಲ್ಲ, ಏನಿಲ್ಲ. ಈಗ ಹುಡುಗ ಇದಾನಲ್ಲ ಸರ್, ಅದಕ್ಕೋಸ್ಕರ ಬಿಡ್ತಿಲ್ಲ. ಕೆಂಗೇರಿಯಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಬಟ್ ಆ ಹುಡುಗನ್ ಜೊತೆಲೇ ಇದ್ದಾಳೆ. ಬಟ್ ಇಲ್ಲ, ನಾನು ಒಬ್ಬಳೇ ಇದೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ. ಬಟ್ ನಾನ್ ಹೇಳ್ದೆ ಸರ್, ಆಯ್ತಮ್ಮ, ನನ್ಗೆ ಇರಕ್ಕೆ ನನ್ ದುಡ್ಡಾದ್ರೂ ಕೊಟ್ಬಿಡು, ಇಲ್ಲ ಮನೆ ಐಟಮ್ ಆದ್ರೂ ಕೊಟ್ಬಿಡು ಅಂತ. ನಾನು ಸ್ಟಾರ್ಟಿಂಗ್ ಹೇಳ್ದೆ, ನನ್ಗೆ ಯಾವ್ದು ಬೇಡ, ನಾನೇ ದುಡ್ಡು ಕೊಡ್ತೀನಿ, ಲಾಯರ್ ಹತ್ರ ಕ್ಲಿಯರ್ ಮಾಡ್ಕೊಂಡ್ರೆ ಬೇಡ ಬೇಡ ಬೇಡ, ನಾನು ಕ್ಲಿಯರ್ ಮಾಡಲ್ಲ. ನಾನು ಯಾವಾಗ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆಲ್ಲ ಹೇಳಿದ್ನೋ ಅವಾಗ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ ಸರ್. ನಾನು ಲಾಯರ್ ಇಟ್ಟಿದ್ದೀನಿ, ಬಟ್ ನಂದು ಇನ್ನೂ ಇದು ನನ್ಗೆ ನೋಟಿಸ್ ಬಂದಿಲ್ಲ ಅಂತ ನಾನು ಡಿಲೇ ಮಾಡ್ತಿದ್ದೀನಿ ಸರ್. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸರ್, ಇಂಥವ್ರಿಗೆ ಬುದ್ಧಿ ಕಲ್ಸದ ಹೆಂಗೆ? ಈಗ ನಾನಾಗಿ ನಾನು ಅವ್ರ ಹತ್ರ ಹೋಗಿ, ಆಯ್ತಮ್ಮ ನೀನೇ ನನ್ಗೆ ಬೇಕು ಅಂತೇಳಿ ಹೋಗಿದ್ರೆ ಓಕೆ ಸರ್. ಅವ್ರಾಗವ್ರೆ ಬಂದು ಮನೆ ಹತ್ರ ಬಂದು ನಿದ್ದೆ ಮಾತ್ರೆ ಕುಡಿದು ಪೆಟ್ರೋಲ್ ಹತ್ಕೊಂತೀನಿ ಅಂತ ಹೇಳಿ ಮಾನ ಮರ್ಯಾದೆ ಎಲ್ಲ ತೆಗೆದು ನೀನೇ ಬೇಕು ಅಂತ ಬಂದು ಪ್ರತಿಯೊಂದ್ಸರಿ ಅದು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲಾ ಮಾಡಿ ನಾನು ಬಿಟ್ಟು ಹೋಗಲ್ಲ ಅಂತೇಳಿ ಎಲ್ಲಾ ಮಾಡಿ ಬಿಟ್ಟೋಗಿ ನನ್ನ ಸಾಲ್ಗಾರನ್ ಮಾಡಿ. ಈಗ ಅವ್ರು ಹೋಗಂಗಿದ್ರೆ ಐವೇಪ್ ಏನಕ್ಕೆ ಮಾಡಿಸ್ಕೊಬೇಕಾಗಿ ಸರ್? ಐವೇಪ್ ಮಾಡಿಸ್ಕೊಂಬಾರ್ದಾಗಿತ್ತು, ನನ್ ದುಡ್ಡು ಖರ್ಚಾಗ್ತಿರ್ಲಿಲ್ಲ. ನಿನ್ ಪಾಡಿಗೆ ನೀನ್ ಹೊರ್ಟೋಗು. ಕೇಳ್ತಾಳೆ, ನಾನು ಅದನ್ನು ಹೇಳ್ದೆ ಸರ್, ನನ್ಗೇನು ಇಲ್ಲ, ಅದೇನ್ ದುಡ್ಡು ಖರ್ಚಾಗುತ್ತೋ ನಿನಗೂ ಅದೇನ್ ಅಮೌಂಟ್ ಕೊಡ್ಬೇಕು ಕೊಡ್ತೀನಿ. 9 ತಿಂಗಳು 10 ತಿಂಗಳು ನನಗ್ ಮಗುನ್ ಎತ್ಕೊಟ್ಬಿಟ್ಟು ಹೊರಟೋಗು. ನನ್ ಮಗುನ್ ಸಾಕೊಂಡು ನನಗೆ ಆಯ್ತು, ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಯೋಚನೆ ಇಲ್ಲ, ನೀನೇ ಹಿಂಗ್ ಮಾಡಿದೀನಿ ಬರೋಡಿಂಗು, ಬೇಡ ಹೊರಟೋಗ್ತೀನಿ ಅಂದ್ರೆ ಅದೆಲ್ಲ ಇಲ್ಲ. ಎಣ್ಣೆ ಕುಡ್ದಿರೋದು ನನಗೆ ಗೊತ್ತು ಸರ್, ನಾನು ಅವತ್ತೆಲ್ಲ ಫೋಟೋಸ್ ಎಲ್ಲ ಕಳಿಸ್ತೆ, ಅವ್ರ ತಂಗಿಗೆ ಎಲ್ಲ ಡಿಲೇಟ್ ಆಗೋಗೈತೆ. ಅದನ್ನು ಒಪ್ಕೊಂತಲ್ಲ, ನನ್ ಕುಡಿಯಾಕ ನನ್ಗೆಲ್ಲ ಅಭ್ಯಾಸ ಐತೆ, ನನ್ ಕುಡಿಯೋ ಅಭ್ಯಾಸನೇ ಇಲ್ಲ ಅಂತಾರೆ. ಹುಡುಗಿನ ಹೇಳ್ತಾಳೆ, ಅವತ್ ಪಬ್ಗೆ ಹೋಗಿದ್ದಾಗ ಅವ್ರ ಬರ್ತಡೇ ಸರ್, ಯಾವಾಗ್ಲೂ ಬರ್ತಡೇ ಮಾಡಲ್ಲ ಅಂದ್ಬಿಟ್ಟು ಗ್ರ್ಯಾಂಡ್ ಆಗಿ ಒಂದ್ 4,000 ಕೊಟ್ಟು ಬರ್ತಡೇ ಎಲ್ಲ ಮಾಡ್ತಾರೆ. ಅವತ್ತು ಪಬ್ಗೆ ಹೋಗಿದ್ರು, ಪಬ್ ಅಲ್ಲಿ ಎಣ್ಣೆ ಕುಡ್ದ್ಬಿಟ್ಟು ಬಂದ್ಲಣ್ಣ. ನೀನ್ ಯಾಕಮ್ಮ ಹೇಳಿಲ್ಲ ಅಂದ್ರೆ, ನಾನು ಅವ್ರಿಗೂ ಒಂದು 80,000 ಲಕ್ಷ ಮೋಸ ಮಾಡ್ಬಿಟ್ಟು ಇವಾಗ ಸಕಲೇಶ್ಪುರಕ್ಕೆ ಹೋಗ್ತಿಲ್ಲ. ಇದಿನ್ನೊಂದ್ ಏನಂದ್ರೆ IVF ಇದು ಐಫೋನ್ ತಗೊಟ್ಟಿದ್ನಲ್ಲ ಸರ್, ನನಗ್ ಗೊತ್ತಿಲ್ದಿದ್ದಂಗೆ ಯಾರೋ ಅವನು ಅನಂತು ಅಂತಿದಾನಲ್ಲ ಸರ್, ಅವ್ನು ಶೇರ್ ಮಾರ್ಕೆಟ್ ಅಲ್ಲಿ ಮಾಡ್ತಾನಲ್ಲ, ಅವನು ಹಾಕೊಟ್ಟಿದ್ದಾಳೆ. ಅವನ ಜೊತೆ ಮಂಗ್ಳೂರ್ಗೆ 2-3 ಸರಿ ಹೋಗಿದ್ದಾಳೆ. ನನಗ್ ಗೊತ್ತೇ ಇರ್ಲಿಲ್ಲ. ಕೇಳಿದ್ರೆ ನೀನ್ ಜಗಳ ಮಾಡ್ಕೊಂಡಿದ್ದೆ, ಅವಾಗ ನಾನು ಹೇಳಿಲ್ಲ ಅಂತಾರೆ. ನಾನು ಹೇಳಿ. ಮತ್ತೆ ಇನ್ನೊಂದ್ ಯಾವ್ದಾದ್ರು ಫೋಟೋಸ್ ಎಲ್ಲ ಇಟ್ಕೊಂಡು ನನಗೆ ತೋರಿಸ್ತಾ ಇದ್ರಿ ಸರ್. ಮೊನ್ನೆ ಟೈಮ್ ಹೇಳ್ತಾಳೆ, ನಾನು ಡ್ರಗ್ಸ್ ಎಲ್ಲ ಹೊಡೆದಿದ್ದೀನಿ ಅಂತ. ಡ್ರಗ್ಸ್ ಹೊಡೆದಿದ್ದಾಳ ನನಗೆ ಗೊತ್ತಿಲ್ಲ ಸರ್, ಎಣ್ಣೆ ಮಾತ್ರ ಹೊಡೆದಿರೋದು ನಿಜಾನೇ. ಏನಕ್ಕೆ ಡ್ರಗ್ಸ್ ಹೊಡಿತಿದ್ರೆ ಹುಡುಗಿ, ಅವ್ರು ಬೆಸ್ಟ್ ಎಲ್ಲ ಹುಡುಗಿ ಇದ್ಲಲ್ಲ, ಅವ್ಳು ತೀರೋಗಿದ್ದಕ್ಕೆ ಹಿಂಗಾಗಿದೆ ಅಂತಾರೆ.
ಹ್ಮ್ ಹಂಗಾದ್ರೆ ಬೇರೆಯವ್ರನ್ನ ನೋಡ್ಕೊಂಡು ಹೋಗುವಂತದ್ದು ಏನಿತ್ತು ಸರ್? ನೀನ್ ಬೇರೆಯವ್ರನ್ನ ನೋಡ್ಕೊಂಡು ಹೋಗೋ ಅಂತಿದ್ರೆ ನನಗ್ ಮೋಸ ಮಾಡ್ಬಿಟ್ಟು ಹೋಗುವಂತದ್ದು ಏನಿತ್ತು? ನಾನು ಇದ್ದಾಗೆ ಹೋಗ್ಬೋದಾಗಿತ್ತು. ನಾನು ಅವಾಗ್ಲೂ ಹೇಳ್ದೆ ಸರ್, ನಾನು ಅವಾಗ್ಲೂ ಸಿಕ್ಕಾಕೊಂಡಾಗ ಹೇಳ್ದೆ, ನಿನಗ್ ಬೇಡ ಅಂದ್ರೆ ಲಾಯರ್ ಹತ್ರ ಹೋಗೋಣ, ಕ್ಲಿಯರ್ ಮಾಡ್ಕೊಂಡು ಹೋಗೋಣ, ನನಗೆ ಕೋರ್ಟ್ ಅಲ್ಲಿ ಪೇಷನ್ಸ್ ಇಲ್ಲ ಅಂತೆಲ್ಲ ಹೇಳ್ದೆ ಸರ್. ಹ್ಮ್ ಈಗ ನಮ್ಮ ಮನೆಯಲ್ಲೆಲ್ಲ ಹೇಳಿದ್ರು ಸರ್. ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಮನೇಲಿ ನಮ್ಮ ಅಕ್ಕ ತಂಗಿ ಎಲ್ಲ ಹೇಳಿದ್ರು, ಬಂದ್ರೆ ಕರ್ಕೊ ಅಂತ. ನಮ್ಮ ಅಣ್ಣ ಬೇಡ ಅಂತ. ನಮ್ಮ ಅಣ್ಣ ಈಗ್ಲೂ ಎಷ್ಟು ಹೇಳ್ತಾರ, ಆ ಹುಡುಗಿ ಬೇಡ ಬಿಟ್ಟು ಬಾ, ನಾನು ಕ್ಲಿಯರ್ ಮಾಡ್ಕೊಂಬ, ಮದುವೆ ಮಾಡ್ತೀನಿ. ನಮ್ಮ ಅಕ್ಕ ಅವರೆಲ್ಲ ಬಂದು ನ್ಯಾಯವಾಗಿರ್ತಾಳ, ಇರ್ಲಿ ಒಂದ್ ಹೆಣ್ಣು ಮಗು ವಾಸ ಆಗುತ್ತೆ, ಇಲ್ಲ ಇದೇ ತರ ಆಡ್ತಾಳೆ ಅಂದ್ರೆ ಬೇಡಪ್ಪ, ಹಾಳಾಗೋಗ್ಲಿ ಅಂತ. ಈ ಹ್ಮ್ ತರದವ್ರಿಗೆಲ್ಲ ಹೆಂಗಿ ಬುದ್ಧಿ ಕಲಿಸ್ಬೇಕು? ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ ಸರ್. ಈಗ ನಾನು ಇಷ್ಟು ಹೇಳಿದೀನಿ, ನಾನು ರಥದ ಮೇಲೆ ಆಣೆ ಮಾಡ್ಕೊಂಡು ಹೇಳ್ತಿದ್ದೀನಿ, ಇದ್ರಲ್ಲಿ ನಂದು ತಪ್ಪಿದೆ ಸರ್, ತಪ್ಪಿಲ್ಲ ಅಂತ ಹೇಳ್ತಿಲ್ಲ. ನಾನು ಅವ್ರಿಗೆ ಟೈಮ್ ಕೊಟ್ಟಿಲ್ಲ, ಒಂದೊಂದ್ ಟೈಮ್ ತಂದು ಹಾಕಿಲ್ಲ, ನಾನು ಒಪ್ಕೊಂತೀನಿ ಸರ್. ಅದಕ್ಕಂತ ಬೇಕಂಡ್ ನಾನು ಸ್ಕ್ರೀನ್ ಶಾಟ್ ಎಲ್ಲ ಐತೆ ಸರ್ ಫೋನ್ ಪೇಲಿ. ನಾನು ಇದು ಫೋನ್ ಪೇಲಿ ದುಡ್ಡು ಹಾಕಿರೋದು ಅದೆಲ್ಲ ಐತೆ ಸರ್. ನಾನು ಟೈಮ್ ಕೊಟ್ಟಿಲ್ಲ, ಓಕೆ ಟೈಮ್ ಕೊಟ್ಟಿಲ್ಲ, ಹಂಗಂತ ಸಾಲ ಆಯ್ತು ಇದ್ ಮಾಡ್ರೆ ಅದ್ ಬಿಟ್ಟು ಕೆಟ್ಟದಾಗಿ ಬೈದಿದ್ದೀನಿ ಸರ್. ಸ್ಟಾರ್ಟಿಂಗ್ ಹೊಡೆದಿನಿ, ಅದು ಬಿಟ್ರೆ ನಾನು ಇನ್ನೇನು ಮಾಡಿಲ್ಲ ಸರ್. ನಾನು ಕುಡ್ದಿಲ್ಲ, ಇನ್ನೊಂದ್ ಹೆಣ್ಣಿನ ಸಹವಾಸ ಮಾಡಿಲ್ಲ, ಏನು ಮಾಡಿಲ್ಲ ಸರ್. ಇಷ್ಟೆಲ್ಲ ನಾನು ಈಗ ಅವ್ರಿಗೆ ಫೋನ್ ಮಾಡಿ ಬೇಕಾದ್ರೆ ಯಾರೇ ಆಗ್ಲಿ ಫೋನ್ ಮಾಡಿದ್ರೆ ಏನ್ ಹೇಳ್ತಾಳೆ ಅಂದ್ರೆ, ಅವ್ನ್ ಸೈಕೋ, ನನ್ನ ಈ ತರ ಬಡಿತಾನೆ ಕೆಟ್ಟ. ಅವ್ರ ಮಾತು ಕೇಳಿದ್ರೆ ಹಿಂಗೆ ಮಾತಾಡ್ತಾರೆ ಗೊತ್ತಾ ಸರ್? ಹ್ಮ್ ಅವ್ರ ಮಾತು ಕೇಳ್ತಿದ್ರೆ ಹೌದು ಈ ಹುಡುಗನೇ ತಪ್ಪು ಮಾಡಿದಾನೆ, ಅದಕ್ಕೆ ಹುಡುಗಿ ಬಿಟ್ಟು ಹೋಗಿದ್ದಾಳೆ ಅನ್ನೋ ತರ ಮಾತಾಡ್ತಾಳೆ ಸರ್. ಹ್ಮ್ ಏನ್ ಮಾಡಕ್ಕಾಗುತ್ತೆ ಸರ್ ಈ ತರ? ನಿಮ್ಗೆ ಫಸ್ಟ್ ಬುದ್ಧಿ ಇರ್ಲಿಲ್ವಾ? ಒಂದು ಮದ್ವೆ ಆಗಿರೋರ್ನ ನಾವು ನೋಡೋದು, ಮಾತಾಡೋದು. ತಪ್ಪು ಸರ್, ನಾನು ಅದನ್ನೇ ಸರ್ ತಪ್ಪು. ನಾನು ಎಷ್ಟೋ ಸರಿ ಹೇಳಿದೀನಿ ಸರ್, ಅವ್ರಿಗೆ ಹೇಳಿದೀನಿ, ಹ್ಮ್ ಈ ತರ ನಾನ್ ನಿಮ್ ಯಜಮಾನ್ರಿಗೆ ಮೋಸ ಮಾಡ್ಬಿಟ್ಟಂಗಿದ್ದೀನಿ ಆಗಿದ್ದೀನಿ, ನಿಂದೇನ್ ತಪ್ಪಿಲ್ಲ, ಅವ್ನು ಕರೆಕ್ಟ್ ಆಗಿ ನೋಡ್ಕೊಂಡಿದೀರ, ಹೊಡಿದಿರ. ಅವ್ನು ಒಂದು ಎರಡೆಲ್ಲ ಮಾಡ್ಕೊಂತ ಇದ್ದಾರೆ ಸರ್. ಪೂರ್ತಿ ಹ್ಮ್ ಎಣ್ಣೆ ಕೊಡ್ಬಿಟ್ಟು ಬಂದಾಗ ಹ್ಮ್ ಹೊಡಿತಾ ಇದ್ನಂತೆ. ನಾನೇ ಎಷ್ಟೋ ಸರಿ ಲೈನ್ ಅಲ್ಲಿ ಇದ್ದೀನಿ, ಹೊಡೆದಿದ್ದಾನೆ, ಒಂದು ಎರಡೆಲ್ಲ ಮಾಡ್ಕೊಂತ ಇದ್ದೆ. ನಾನು ಯಾವ್ದೇ ತರದ ಅವ್ರನ್ನ ಅಡಿಗೆ ಮಾಡಾಕು ಅಂತಾನು ಹೇಳ್ತಾ ಇಲ್ಲ. ಭಾನುವಾರ ಒಂದೇ ದಿವಸ ಸರ್, ನಂದು ತಪ್ಪು ಸರ್. ನಾನು ಅದಕ್ಕೆ ತಪ್ಪ ಆಗಿದ್ದಕ್ಕೆ ಅಲ್ಲ ಸರ್, ನನಗ್ ಬೇಡ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟು ಊರ್ಗ್ ಹೊರ್ಟೋಗಿದ್ದು. ಹ್ಮ್ ಊರ್ಗ್ ಹೊಟ್ಟೋದ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವಾಗ ಬೇಡ ಅಂತ ಕಾಲೆಲ್ಲ ಇಟ್ಕೊಂಡು ಕೇಳ್ಕೊಂಡಿದೀನಿ ಸರ್, ಬೇಡ ನಿನ್ ಲೈಫ್ ನೀನ್ ನೋಡ್ಕೊ ಅಂತ. ನಾನು ಇಲ್ಲಿ ಊರ್ಗ್ ಬಂದ್ಬಿಟ್ಟಾಗ ಅವ್ರು ಯಜಮಾನ್ರ ಜೊತೆ ಹೋಗಿ ಕಿಸ್ ಎಲ್ಲ ಕೊಡ್ಸ್ಕೊಂಡು ಬಂದಿದ್ದಾರೆ ಸರ್. ಅದನ್ನ ಹ್ಮ್ ಕೇಳಿದೆ, ಇಲ್ಲ ಬರ್ತ್ಡೇಗೆ ಹೋಗಿದ್ದು, ಸುಳ್ಳು ಹೇಳ್ಬಿಟ್ಟು ಹೋಗಿದ್ದು 2021ರಲ್ಲಿ. ಅದು ಫೋಟೋಸ್ ಎಲ್ಲ ನಾನು ಇನ್ನ ನಮ್ಮ ಮಿಸ್ಸಸ್ ಅಲ್ಲ ಅಂದ್ಬಿಟ್ಟು ನಾನು ಫೋಟೋಸ್ ಯಾವ್ದು ಇಟ್ಕೊಳಕ್ ಹೋಗಿಲ್ಲ ಸರ್. ಹಾಗಾಗಿ ಏನಕ್ ಮೋಸ ಮಾಡ್ತಾಳೆ ಅಂತ. ಬಟ್ ನೋಡಿದ್ರೆ ಹಿಂಗೆ ಸರ್. ಕೇಳಕ್ ಹೋದ್ರೆ ನಾನೇನ್ ಮಾಡಕ್ ನೀನ್ ಮದುವೆ ಮಾಡ್ಕೋ ಹೋಗು, ನನ್ ಲೈಫ್ ನಾನು ನೋಡ್ಕೊಬೇಕು. ಮೊನ್ನೆ ರೀಸೆಂಟ್ ಆಗಿ ಮೊನ್ನೆ ಕೇಸ್ ಇತ್ತು ಸರ್, 17ನೇ ತಾರೀಕು. ಹ್ಮ್ ಆಗ ಫೋನ್ ಮಾಡಿ 17 ಅಂದ್ರೆ ಒಂದು 14 ಏನೋ 13 ಏನೋ ಫೋನ್ ಮಾಡಿ, ಅವ್ರೊಬ್ಬ ಲಗ್ಗೇರಿಯಲ್ಲಿ ಒಬ್ರು ಇದಾರೆ, ಯಾಕಂದ್ರೆ ಫೋನ್ ಮಾಡಿ ಅವ್ನ ಕೇಸಿಗೆ ಬರಕ್ ಹೇಳಕ್ಕ. ಅವನು ನಮ್ಮ ಮನೇಲಿ ಹುಡುಗನ್ ನೋಡ್ತಿದ್ದಾರೆ. ಈಗ ಏನಂದ್ರೆ ಅವ್ರು ನನ್ನ ಹತ್ರ ಇಂದ ಡಿವೋರ್ಸ್ ತಗೊಂಡು ಹುಡುಗನ್ ಮದುವೆ ಮಾಡ್ಕೊಳಕ್ ಪ್ಲಾನ್ ಇರೋದು ಸರ್. ಹುಡುಗನ್ ಮನೇಲಿ ಗೊತ್ತಿಲ್ಲ. ಹ್ಮ್ ನಾನೇನಂದ್ರೆ ಹೇಳಿ ಅವನ್ ನಂಬರ್ ಇದೆಯಾ? ಸರ್, ಅವ್ನ ನಂಬರು ಪ್ಲಸ್ ಆ ನಂಬರ್ ಎತ್ಕೊಬೇಕಾದಾಗ ಲಾಕ್ ಮಾಡ್ಕೊಂಡ್ಬಿಟ್ಲು. ಅವ್ನ ಫೋಟೋ ಇಲ್ಲ. ಅವ್ರಿಗೆ ಗೊತ್ತಿರೋರ್ ಕಡೆಯಿಂದ ಎಲ್ಲ ಟ್ರೈ ಮಾಡಿದೆ, ಎಲ್ಲೂ ಸಿಗ್ಲಿಲ್ಲ ಸರ್. ನಂಬರು ಅವ್ನ್ ನೋಡಿದೀನಿ ಸರ್, ನಂಬರು ಪ್ಲಸ್ ಅವ್ನ ಗಾಡಿ ನಂಬರು, ಫೋನ್, ಒಂದು ಪ್ರೆಸೆಂಟ್ ಪಲ್ಲಿ ಪಕ್ಕ ಅಂತ ಹಳ್ಳಿ ಗೊತ್ತು, ಬಟ್ ಗೊತ್ತಿಲ್ಲ ಸರ್. ಬಟ್ ಇವರು 3-4 ಸಿಮ್ ಯೂಸ್ ಅದೇ ಮಾಡ್ತಾರೆ. ಬಟ್ ಹಳ್ಳಿ ಅದನ್ನ ಹೆಸರು ಏನಾದ್ರು ಗೊತ್ತಿದ್ಯಾ? ಅದು ಗೊತ್ತಿಲ್ಲ ಸರ್. ಗೊತ್ತಿದ್ರೆ ನಮ್ಮ ತಂಗಿಯವರು ಹೊಸೂರು ಸರ್, ಹೊಸೂರ್ಗೆ ಕೊಟ್ಟಿರೋದು ನಮ್ಮ ತಂಗಿನ. ಹ್ಮ್ ಅವ್ರು ಹೇಳಿದ್ರು, ಇದೊಂದಿದ್ರೆ ಸಾಕು ಹೇಳು, ಬೇಕಾದ್ರೆ ನಾನು ಹುಡುಕೊಡ್ತೀನಿ ಅಂದ್ರು ಸರ್. ಹ್ಮ್ ಏನ್ ಮಾಡಿದ್ರು ಅಡ್ರೆಸ್ ಕಂಡಿಡಿಯಕ್ಕೆ ಆಗ್ಲಿಲ್ಲ ಸರ್. ಸಾಕಾಗೋಯ್ತು. ಹೆಸರು ಏನಂತ ಹೇಳಿದ್ ನೀವು ಹುಡುಗನ ಹೆಸರು? ಬಾಲಾಜಿ ಸರ್. ಬಾಲಾಜಿ. ಹ್ಮ್ ಅವನಿಗೆ ಏಜ್ ಎಷ್ಟಿರುತ್ತೆ? ಅವ್ನ್ಗೆ 24 ವರ್ಷ ಸರ್. ಅವನದೊಂದು ಇದಿದೆ ಸರ್, ಡ್ಯೂಕೋ KTM ಇದೆ, ಡ್ಯೂಕ್ ರೆಡ್ ಕಲರ್ ಅನ್ಸುತ್ತೆ. ಬಾಲಾಜಿ. ಹ್ಮ್ ಈಗ ಪ್ರೆಸೆಂಟ್ ಏಜ್ ಎಷ್ಟು ನಿಮ್ಮ ಹೆಂಡತಿಗೆ? 26 ಸರ್. 26. ಹ್ಮ್ ಓಕೆ. ಇವಾಗ ನೀವ್ ಮತ್ತೆ ವಾಪಸ್ ಬಂದ್ರೆ ಮತ್ತೆ ಸೇರಿಸ್ತೀರಾ ಹೆಂಗೆ? ಸರ್, ನಾನ್ ಸೇರ್ಸ್ಕೊಬೇಕು ಅಂತ ಇದೀನಿ ಸರ್. ಏನಕ್ಕೆ ಅಂದ್ರೆ, ಈಗ ನಾನು ಕಣ್ಣಾರ ನೋಡಿಲ್ಲ ಸರ್, ಬಟ್ ಆ ಹುಡ್ಗ ಜೊತೆಯಲ್ಲಿ ಇದ್ದಾನೆ ಅಂತ ಗೊತ್ತು. ವಾರಕ್ಕೆ 2 ಸರಿ ನಾನು ಹೋಗ್ತಾನೆ, ಶನಿವಾರ ಭಾನುವಾರ ಎಲ್ಲ ಅಲ್ಲೇ ಇರ್ತಾನೆ ಅಂತ ಗೊತ್ತು. ಬಟ್ ಅಲ್ಲೇ ಇದ್ದಾನೆ ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ಸೇ ಜೊತೆಲಿ ಇರೋರೆ ನಮ್ ಡ್ರೈವರ್ಸೇ ಸರ್, ನನ್ನ ತಮ್ಮನ ಗಾಡಿ ಓಡಿಸ್ತಿದ್ದವರು. ಹ್ಮ್ ಅವ್ರಿಗೆ ಗೊತ್ತು, ಬಟ್ ಅವ್ರು ಹೇಳ್ತಿಲ್ಲ. ಹ್ಮ್ ಅಡ್ರೆಸ್ ಗೊತ್ತು, ಹೇಳ್ತಿಲ್ಲ. ನನ್ ಮನೆ ಐಟಮ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ನಾನು ಏನ್ ಹೇಳೋದು ಸರ್, ಬರಕ್ಕಾಗ್ಲಿಲ್ವಾ ಒಂದ್ ಮಗುನ, ಇಲ್ಲಾಂದ್ರೆ ಆ ದುಡ್ಡಾದ್ರೂ ನನ್ಗೆ ವಾಪಸ್ ಕೊಟ್ಬಿಡ್ಲಿ. ಹ್ಮ್ ನನ್ನ ಈ ಸಾಲ ಮಾಡ್ಕೊಂಡು ಈಗ ಸರ್, ಸರಿಯಾಗಿ ಊಟ ಇಲ್ಲ, ಇನ್ನೊಂದಿಲ್ಲ, ಡೇ ಅಂಡ್ ನೈಟು ಡ್ಯೂಟಿ ಮಾಡಿ, ಡೇನು ಮಾಡ್ತೀನಿ ನೈಟು ಮಾಡ್ತೀನಿ ಸರ್. ಕಾರಲ್ಲೇ ಜೀವನ ಆಗೋಗಿದೆ ಸರ್. ಹ್ಮ್ ವಾರಕ್ಕೆ ಇಲ್ಲ 15 ದಿವಸಕ್ಕೆ ಊರ್ಗ್ ಹೋಗ್ತೀನಿ, ಹ್ಮ್ ಬರ್ತೀನಿ ಸರ್. ಅಳು ಬರ್ತೈತಿ ಸರ್ ನನಗೆ. ನಮ್ಮ ಅಪ್ಪ ಸತ್ತೋದಾಗ ಅವರು ಇದ್ರ ಸಚೇತ್, ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಂಡು. ನಮ್ಮ ಅಪ್ಪ ಸತ್ತೋಗೆ ನಾನು ಆಡ್ಲಿಲ್ಲ ಸರ್. ಈಗ ಓದ್ಲು ಅಂತ ನಾನು ಹತ್ತಿರ ಸರ್. ಒಬ್ಬರು ಮನೆಗೆ ಹೋಗ್ಬೇಕಂದ್ರೆ ನೈಟ್ 12 ಗಂಟೆ 1 ಗಂಟೆಲಿ ನೆನಪಾಗ್ಬಿಟ್ರೆ ಅಳು ಬಂದ್ಬಿಡ್ತೈತೆ ಸರ್. ನನಗೆ ಮಾಮೂಲಿ ಶನಿವಾರ ಊರಿಂದ ಬಂದ್ರೆ ಶನಿವಾರ ಭಾನುವಾರ ಪೂರ್ತಿ 24 ಅವರ್ಸ್ ನಾನು ನಿದ್ದೆ ಮಾಡಲ್ಲ ಸರ್. ಹ್ಮ್ ಶನಿವಾರ ಸೋಮವಾರ ನೈಟು ಮಂಗಳವಾರ ನೈಟ್ ನಿದ್ದೆ ಮಾಡಲ್ಲ.
ಈ 2 ದಿವಸ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ನನಗೆ ಈ 3 ದಿವಸ 4 ದಿವಸ ನಿದ್ದೆ ಬರುತ್ತೆ ಸರ್. ಇಲ್ಲಾಂದ್ರೆ ಯಾಕಂದ್ರೆ ನಿದ್ದೆ ಕೆಟ್ಟಿರ್ತೀನಲ್ವಾ, ಹ್ಮ್ ಆಗ ನಿದ್ದೆ ಬರ್ತೈತಿ. ಅಂದ್ರೆ ಸೆಂಟ್ರಲ್ ಡ್ಯೂಟಿ ಮಾಡ್ಕೊಂಡೆ ನಿದ್ದೆ ಬರ್ತೈತಿ, ಇಲ್ಲಾಂದ್ರೆ ನಿದ್ದೆ ಬರಲ್ಲ ಸರ್ ನಿಮ್ಗೆ. ಹ್ಮ್ ಹ್ಮ್ ಈ ತರ ಸರ್ ನಾನು ತಪ್ಪು ಮಾಡಿದೀನಿ ಸರ್. ಅವ್ರ ಫ್ಯಾಮಿಲಿಯಲ್ಲಿ ಹೋಗಿದೆ ದೊಡ್ಡ ತಪ್ಪು. ನಾನು ಹೋಗಿ ಆ ಮದ್ವೆ ಆಗಿರೋ ಹುಡುಗಿನ ನಮ್ಮ ಮನೆಯವ್ರು ಹೇಳಿದ ಮಾತು ಕೇಳ್ದೇನೆ ಮದ್ವೆ ಮಾಡ್ಕೊಂಡು, ಬಟ್ ನಾನು ಅಷ್ಟೆಲ್ಲಾ ಮಾಡಿ ಮದ್ವೆ ಆಗಿ ನಿನಗೋಸ್ಕರನೇ ಮಾಡಿ ಆದ್ಮೇಲೂ ನೀನು ಸೆಂಟ್ರಲ್ ಹಿಂಗ್ ಬಿಟ್ಬಿಟ್ಟು ಹೋದ್ರೆ ನೋವಾಗ್ತದೆ, ನಮ್ಮ ಮನ್ಸು ನೋವಾಗುತ್ತೆ ಸರ್. ಅವ್ರಿಗೋಸ್ಕರನೇ ಸಾಲ ಮಾಡಿ ಎಲ್ಲಾ ಪ್ರತಿಯೊಂದು ತಂದಾಕಿ ಎಲ್ಲಾ ಮಾಡ್ಕೊಂಡಾಗ ಈ ತರ ಮಾಡ್ಬಿಟ್ಟು ಹೋದ್ರೆ ಹೆಂಗೆ ಸರ್? ಇದಕ್ಕೇನೆ ಹೇಳೋದು, ಮದ್ವೆ ಆಗಿರೋ ಹುಡುಗಿರ್ ಸಹವಾಸ ಮಾಡ್ಬಾರ್ದು ಅಂತ. ಸರ್ ನನಗೂ ಆಗ ನಾನು ಆ ಹುಡುಗಿ ಕಾಲ್ ಹಿಡ್ಕೊಂಡು ಕೇಳ್ಕೊಂಡೆ, ಬೇಡಮ್ಮ ಜಕ್ಕೂರಲ್ಲೇ ಸರ್ ಬೇಡ, ಇನ್ ಲೈಫ್ ಗಂಡಂದ್ ಏನಾಯ್ತು ನಾನೇ ಬಂದ್ ಮಾತಾಡ್ತೀನಿ, ಇಲ್ಲ ಬೇರೆ ಇರ್ತೀಯಾ ಹಿಂಗೆ. ನಮ್ಮ ಮನೇಲಿ ಆಪ್ಷನ್ ಕೊಟ್ರು ಸರ್ ಹುಡುಗಿಗೆ, ಹ್ಮ್ ನೀನ್ ಹೆಂಗಿರ್ತೀನಿ ನೀನ್ ಸಪರೇಟ್ ಇರಮ್ಮ, ಅವ್ನ್ ಬೆಂಗಳೂರಲ್ಲೇ ಬಂದು ದುಡಿತಾನೆ, ಅವ್ರ ಮಿಸ್ ಅವ್ನಿಗೆ ಮುಂದೆ ನೋಡಿ ಮದುವೆ ಮಾಡ್ತೀವಿ, ನೀನು ಇರು ಆ ಹುಡುಗಿನೂ ಇರ್ಲಿ. ಹುಡುಗಿಗ್ ಗೊತ್ತಾಗ್ದಿದ್ದಂಗಿರ್ಲಿ, ನಿನ್ಗೆಲ್ಲ ಗೊತ್ತಿರ್ತೈತೆ. ಅವ್ನು ವಾರಕ್ಕೆ ಒಂದೇ ಸರಿ ಇವಾಗ ಬೆಂಗಳೂರಲ್ಲಿ ಇರ್ತಂತ ನಿನ್ ಜೊತೆನೇ ಇರ್ತಾನೆ 5 ದಿವಸ. ಹ್ಮ್ ಶನಿವಾರ ಭಾನುವಾರ ಊರ್ಗ್ ಹೋಗ್ತಾನೆ, ಊರಲ್ಲಿ ಇದ್ದಾಗ ನೀನ್ ಡಿಸ್ಟರ್ಬ್ ಮಾಡ್ಬೇಡ ಅಂತೆಲ್ಲ ಹೇಳಿ. ಹಂಗ್ಯಾಕ್ ಆಗುತ್ತೆ, ಹಂಗೇನಕ್ಕಿರುತ್ತೆ, ಹಂಗಾಗಲ್ಲ ಹಿಂಗಾಗಲ್ಲ, ಹಂಗ್ ಮಾಡಾಕ್ತೀನಿ ನಾನು ಹಿಂಗ್ ಮಾಡಾಕ್ತೀನಿ. ಮೆಸೇಜ್ ಎಲ್ಲ ಮಾಡಿದಾರೆ ಸರ್ ನನಗೆ ಮೊನ್ನೆ ರೀಸೆಂಟ್ ಆಗಿ. ಹ್ಮ್ ನೀನೇನಾದ್ರೂ ಬಂದು ನಾನು ಕ್ಲಿಯರ್ ಮಾಡ್ಕೊಟ್ಟಿಲ್ಲ ಅಂದ್ರೆ ನಿಮ್ ಬೀದಿನೆಲ್ಲ ಒಂದ್ಸರಿ ಅಲ್ಲ ಬೀದಿಗೆ ಎಳ್ದಿದ್ದು, ಇನ್ನೊಂದ್ಸರಿ ಬೀದಿಗೆ ಎಳಿತೀನಿ, ಹ್ಮ್ ನಾನೇನೊಂದು ತೋರಿಸ್ತೀನಿ, ಹ್ಮ್ ಏನೇನೋ ಹೇಳಿದಾರೆ ಸರ್, ಏನೇನೋ ಮಾತಾಡಿದಾರೆ. ನನಗೆ ತಲೆ ಕೆಟ್ಟೋಯ್ತು ಸರ್. ಬರಲ್ಲ ಅಂತ ಫಿಕ್ಸ್ ಆಗೋದ್ಮೇಲೆ ನಾನು ಅವ್ರ ನಂಬರ್ ನನ್ನ ಹತ್ರ ಇದೆ ಸರ್, ನಂಬರ್ಸ್ ಎಲ್ಲ ಇದಾವೆ. ಒಂದು ಯಾವ ತರ ಒಂದ್ 2 ನಂಬರ್ ಇಟ್ಕೊಂಡಿದ್ದಾರೆ. ಅದ್ ಹೆಂಗೆ ಅಂದ್ರೆ, ಒಂದ್ ನಂಬರ್ ರಿಂಗ್ ಆಗುತ್ತೆ, ಫೋನ್ ಹೋಗುತ್ತೆ, ಫೋನ್ ಎತ್ತಿ ಮಾತಾಡ್ತಾರೆ. ಇನ್ 2 ನಂಬರ್ ಇದೆ, ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಆಗಲ್ಲ, ನಮ್ಮ ಫೋನ್ ಮಾಡೋದ್ ಮಾತ್ರ ಹೋಗುತ್ತೆ, ಡಾಟಾ ಮಾತ್ರ ಯೂಸ್ ಮಾಡ್ತಾರೆ. ಪೋಸ್ಟ್ ಪೇಡ್ ಎಲ್ಲ ಅದು ಸಿಮ್ ನನ್ನ ಹೆಸರಲ್ಲೇ ಇದ್ದಿದ್ದು, ನನ್ನ ಹೆಸರಲ್ಲೇ ನನಗೆ ಬಕ್ರಾ ಮಾಡಿ ಅವ್ರು ನನ್ನ ಇದ್ರಲ್ಲೇ ಸಿಮ್ ಫೋರ್ಟ್ ಮಾಡ್ಕೊಂಡಿದ್ದಾರೆ ಸರ್. ಅದು ಒಂದ್ಸರಿ ಸ್ಟಾರ್ಟಿಂಗ್ ಒಂದ್ಸರಿ ಜಗಳ ಆಯ್ತು ಅಂತ ಹೇಳಿದ್ನಲ್ಲ ಸರ್ ಜನವರಿಲಿ, ಆಗ ಕಾಲ್ ಡೀಟೇಲ್ಸ್ ಇರ್ತಿದೆ ಸರ್, ಅದ್ರಲ್ಲಿ 11 ನಂಬರ್ ಇತ್ತು ಸರ್. 11 ನಂಬರ್ ಎಲ್ಲ 12-1 ಗಂಟೆಲೆಲ್ಲ ಮಾತಾಡಿದೆ. ಅವ್ರು ಕಾಲ್ ಮಾಡಿದೆ ಸರ್, ಒಬ್ರು ಕೇರ್ಪುರಂ, ಒಬ್ರು ಯಲಂಕ, ಇನ್ನೊಬ್ರು ಈ ಕಡೆ ರಾಜನಕುಂಟೆ. ಫೋನ್ ಮಾಡಿ ಕೇಳಿದೆ, ಯಾರು ನೀವು, ಈ ತರ ಹರ್ಷಿತ್ ಅವ್ರು ಗೊತ್ತಾ ಕೆಂಗೇರಿ? ಓ ಹರ್ಷಿತ್ ಅವರು ಕೋಡಿಪಾಳ್ಯ ಅಲ್ಲ, ಹ್ಞೂ. ಅವರು ಈ ಡೇಟಿಂಗ್ ಆಪ್ ಅಲ್ಲಿ ಪರಿಚಯ ಆಗಿತ್ತು ಸರ್ ನಮ್ಗೆ, ಅವಾಗ ಒಂದ್ ಸ್ವಲ್ಪ ದಿವಸ ಮಾತಾಡಿದ್ವಿ, ಆಮೇಲೆ ಮಾತಾಡ್ಲಿಲ್ಲ ಸರ್ ಅಂತ. ಹ್ಮ್ ಡೇಟಿಂಗ್ ಆಪ್ ಅಲ್ಲಿ ನಂಬರ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂತಾರಂತೆ, ಹೆಂಗಿ ಸರ್ ನಿಮ್ಗೆ ಗೊತ್ತಿಲ್ಲ? ಈ ಡೇಟಿಂಗ್ ಆಪ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಸರ್. ನಾನ್ ಸದರ ಕೊಟ್ಟಿದ್ ನನ್ ತಪ್ಪು. ಸ್ವಲ್ಪ ಬುದ್ಧಿ ಕಲ್ಸಿ ಕೆಲ್ಸಕ್ಕೆ ಹೋಗು ಅಂತೇಳಿ, ಇಲ್ಲ ನಾನು ಹೋಗಿ ಇಬ್ರು ಕೆಲ್ಸಕ್ಕೆ ಹೋಗಿ ಒಂದೇ ಹತ್ರ ಹೋಗಿ ಏನೋ ಮಾಡಿದ್ರೆ ಸರ್ ಹೋಗ್ತಿತ್ತು ಸರ್. ಅಲ್ಲ, ಅದು ಇಷ್ಟೆಲ್ಲ ಆದ್ರೂನು ಸೇರಿಸ್ತೀನಿ ಅಂತಿರಲ್ಲ, ಅದು ನಿಮ್ ಮುಟ್ಟಾಳ್ತನನೋ ಏನೋ ನನ್ಗೆ ಅರ್ಥ ಆಗ್ತಿಲ್ಲ. ಯಾಕೆ ಸೇರ್ಸ್ಬೇಕು ಅಂತ? ಸರ್ ಈಗ ನನ್ಗೆ ಖರ್ಚು ಮಗುನಾದ್ರೂ ನಾನು ನೋಡಿಲ್ಲ ಸರ್, ಅವ್ರು ಏನ್ ಮಾಡಿದಾರೆ ತಪ್ಪು ಮಾಡಿದಾರೆ ಏನು ಗೊತ್ತಿಲ್ಲ, ಬಟ್ ಸೇರಿಸ್ಬೇಕು ಅನ್ನೋದು ನನ್ 2 ಮನ್ಸು ಸರ್. ಒಂದ್ಸರಿ ಸೇರಿಸಬಾರ್ದು ಅನ್ಸುತ್ತೆ, ಒಂದ್ಸರಿ ಆದ್ರೆ ಹೋಗ್ಲಿ, ಲವ್ ಮಾಡ್ಬಿಟ್ಟಿದೀನಿ, ಮರೆಯಕ್ ಆಗ್ತಿಲ್ಲ ಸರ್ ನನ್ ಕೈಲಿ. ಹ್ಮ್ ಸೇರ್ಸೋಣ ಇನ್ನೊಂದ್ಸರಿ ಅವಳಿಗೂ ಬುದ್ಧಿ ಕಲಿಸ್ಬೇಕು ಅಂತ ಒಂದು ಇದು ಬರುತ್ತೆ ಸರ್. ಹ್ಮ್ ನನ್ಗೆ ಸ್ಟಾರ್ಟಿಂಗ್ ಎಲ್ಲಾದ್ರೂ ಸಿಕ್ಕಿದ್ರೆ ನನ್ನ ಸಾಯಿಸ್ಬಿಡ್ತೈತೆ ಸರ್, ನಿಜವಾಗ್ಲೂ ಸಾಯಿಸ್ಬಿಡ್ತೈತೆ. ಹ್ಮ್ ನಮ್ ಫ್ರೆಂಡ್ಸ್ ಎಲ್ಲ ಎತ್ಕೊಂಡು, ಬೇಡ ನಾವ್ ಅವಾಗ್ಲೇ ಹೇಳಿದ್ವಿ ಬಿಟ್ಬಿಡು ಅಂತ, ಬೇಡ ಆದ್ರೂ ಈಗ ಆದ್ರೂ ಅವ್ರು ಹೋಗಿದಾರೆ ಬಿಟ್ಬಿಡು, ಹಾಗೋದ್ರೆ ಹೋಗ್ಲಿ, ನಿನ್ ಕೈಯೆಲ್ಲ ಆದ್ರೆ ನಿನ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಅವ್ರಿಬ್ರು ಇರೋದು ಫೋಟೋಸ್ ಎಲ್ಲ ಲಾಯರ್ ಹತ್ರ ಮಾತಾಡಿದ್ದಾರೆ. ನೀನೇನಾದ್ರೂ ಅವ್ರಿಬ್ರು ಇರೋದು ಆ ಹುಡ್ಗನ್ ಮದ್ವೆ ಆಗಿದೆ ಅಂತ ಮೆಸೇಜ್ ಮಾಡಿದಾರೆ ಸರ್. ಆ ಯಾಕನ್ನು ಯಾರ ಜೊತೆ ಎಲ್ಲ ಮಾತಾಡುತ್ತೆ ಅಲ್ವಾ, ಹ್ಮ್ ಯಾಕನ್ ಮೆಸೇಜ್ ನಾವ್ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ರೆ ನಾನು ಬರೋದು. ಅದೇ ತರ ಫೋಟೋ ಗೀಟ ಇದ್ರೆ ನೋಡಪ್ಪ, ಹುಡುಗಿಗ್ ಜೈಲ್ ಆಗೋ ತರನು ಮಾಡ್ತೀವಿ. ನಿನ್ಗ್ ಏನ್ ಬೇಕೋ ನಿನ್ಗ್ ಏನ್ ಬರ್ಬೇಕು ಅದನ್ನೆಲ್ಲ ಕಿತ್ಕೊಡಕ್ ನೋಡ್ತೀವಿ, ನಿನಗ್ ನ್ಯಾಯ ತರ ಮಾಡೋ ತರ ಮಾಡ್ತೀವಿ, ಅದನ್ನೆಲ್ಲ ನಾವ್ ಮಾಡ್ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ. IVF ಮಾಡಿಸ್ಬೇಕಾದ್ರೂ ಒಂದು ಅಗ್ರಿಮೆಂಟ್ ಕೊಡ್ತಾರೆ ಸರ್. ಅಗ್ರಿಮೆಂಟ್ ಸಮೇತ ನಾನು ಅವ್ರ ಹೆಸರಿಗೆ, ಆ ಡಾಕ್ಟರ್ ಕೇಳಿದ್ರಿ ಸರ್ ಯಾರ ಹ್ಮ್ ಹೆಸರಿಗೆ ಬೇಕು ಅಂತ, ನಾನು ಹೇಳ್ದೆ ನಮ್ಮ ಹೆಸರಿಗೆ, ನಮ್ಮ ಹೆಂಡತಿ ಹೆಸರಿಗೆ ಹಾಕಿ, ಯಾಕಂದ್ರೆ ಇಲ್ಲೆಲ್ಲ ಬಂದು ನೋಡತ್ತವ್ರೆ, ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಏನ್ ಮೇಡಮ್, ಅವ್ರ ಹೆಸರಿಗೆ ಹಾಕಿ ಅಂತ ನಾನೆಲ್ಲ ಇದು ಹ್ಮ್ ಮಾಡಿದೆ ಸರ್. ಹ್ಮ್ ಹ್ಮ್ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಹೋಗಿದ್ದಾರೆ ಸರ್. ಅವ್ರಿಗೆಲ್ಲ ಬುದ್ಧಿ ಹೆಂಗ್ ಸರ್ ಕಲ್ಸೋದು? ಬುದ್ಧಿ ಕಲ್ಸ್ಬೋದಿತ್ತು, ನೀವು ಕಲ್ಸಿಲ್ಲ ಅಷ್ಟೇನೆ. ಕಲ್ಸೋ ಹಾ ವಿಧಾನ ಸರ್, ತುಂಬಾ ಇದೆ, ನೀವು ಕಲ್ಸ್ಬೇಕಿತ್ತು, ನೀವು ಕಲ್ಸಿಲ್ಲ ಅಷ್ಟೇನೆ. ಹಾ ನಿಜ ಅಲ್ಲ, ಸರ್. ಅಷ್ಟೆಲ್ಲ ಆಪ್ಷನ್ ಕೊಟ್ಟಿ ಮತ್ತೆ ಬಂದ್ರೆ ಬರ್ಲಿ ನಾನು ನೋಡ್ಕೊಂತೀನಿ ಅನ್ನೋದು ಸೀರಿಯಸ್ಲಿ ಅದು ನನ್ಗೆ ಡೈಜೆಸ್ಟ್ ಆಗ್ತಿಲ್ಲ. ಸರ್ ನನಗೂ ಗೊತ್ತು ಸರ್, ಸೇರಿಸ್ಕೊಳ್ಬಾರ್ದು ಅಂತ ನಮ್ಮ ಮನೇಲೂ ಹೇಳ್ತಾರೆ ಸರ್. ಒಂದ್ ಹುಡುಗಿ ಮನೆ ಬಿಟ್ಟು ಹೋದ್ಲು, ಇನ್ನೊಬ್ಬನ್ ಜೊತೆಲಿ ಇದ್ದಾಳೆ ಅಂತ ಗೊತ್ತಾದಾಗ ಹೆಂಗ್ ಸೇರಿಸ್ಕೊಂತೀನಿ, ನಿನ್ ಗಂಡ್ಸ ಅಲ್ವಾ ಅಂತೆಲ್ಲ ನನಗೆ ಖಂಡಿತ ಬೈದಿದ್ದಾರೆ ಸರ್. ಖಂಡಿತ ಆ ಕ್ವಶನ್ ಬೈದಿದ್ದಾರೆ ಒಂದೇ ಬರುತ್ತಲ್ವಾ? ಸರ್, ಬಟ್ ನನ್ ಕೈಲಿ ಮರೆಯಕ್ ಆಗ್ತಿಲ್ಲ ಸರ್, ಅದೊಂದೇ ಆಪ್ಷನ್. ಅದ್ ಬಿಟ್ರೆ ಸರ್ ಹೋಗಿ 6 ತಿಂಗಳು 7 ತಿಂಗಳೇನ್ ಆಗ್ತಿತ್ತು ಸರ್, ಆದ್ರೂ ಮರೆಯಕ್ ಆಗ್ತಿಲ್ಲ ಸರ್ ನನ್ನ ಕೈಲಿ. ಯಾಕೆ ಮರೆಯಕ್ ಆಗ್ತಿಲ್ಲ? ಗೊತ್ತಿಲ್ಲ ಸರ್, ಅವ್ರು ಸ್ಟಾರ್ಟಿಂಗ್ ತೋರ್ಸಿದ ಪ್ರೀತಿ ಏನೋ ಗೊತ್ತಿಲ್ಲ. ಇನ್ನೊಂದ್ ಏನಂದ್ರೆ ನನ್ನ ಮನ್ಸಲ್ಲಿ ಆ ಒಂದ್ ಏನ್ ಕುತ್ಕೊಂಡ್ಬಿಟ್ಟಿದೆ, ನನ್ಗೆ ಇಷ್ಟು ಮೋಸ ಹೋಗ್ಬಿಟ್ಲಲ್ಲ ಅನ್ನೋದೊಂದು ಇದು ಸರ್ ನನಗೆ. ಮೋಸ ಮಾಡಿ ಹೋಗ್ಬಿಟ್ಲಲ್ಲ ಅನ್ನೋದು ಇರ್ಬೇಕ ಹೊರ್ತು ಅವಳು ಬಿಟ್ಟು ಇರಕ್ ಆಗ್ತಾ ಇಲ್ವಲ್ಲ ಅನ್ನೋದು ಕಾಡ್ತಿದೆ ಅಲ್ವಾ ಜಾಸ್ತಿ? ಜಾಸ್ತಿ ಕಾಡ್ತಿದೆ ಸರ್. ಹ್ಮ್
ಅದನ್ನ ಹೇಳ್ಬೇಕು ನೀವು. ಹ್ಮ್ ಬಿಟ್ಟೋಗ್ಬಿಟ್ಲು ಅನ್ನೋದು, ಮೋಸ ಮಾಡ್ಬಿಟ್ಲು ಅನ್ನೋದು ನಿಮ್ ಮೈಂಡ್ ಅಲ್ಲಿ ಇಲ್ಲ. ಬಟ್ ಸರ್ ಅದು ಇದೆ, ಅವಳಿಲ್ಲ ಅದು ಅನ್ನೋದು. ಅದು ಇದೆ, ಬಟ್ ಇದು ಇದೆ ಸರ್. ಇದೊಂದು 20% ಇದ್ರೆ ಅದು 80% ಇದೆ ಸರ್. ಅವಳಿಲ್ಲ ಅನ್ನೋದು. ಇಲ್ಲ ಅನ್ನೋದು 80% ಇದೆ ಸರ್. ಅಂತದ್ ಏನಿತ್ತು ದೇವ್ರು ವರ ಕೊಟ್ಟಿರೋದ್ರಲ್ಲಿ? ಹುಡ್ಗಿನೇ ತಾನೇ? ಹುಡುಗಿನೇ ಸರ್. ಮತ್ತೆ ಹುಡುಗಿ ಏನ್ ಡಿಫ್ರೆಂಟ್ ಆಗಿ ಏನಿಲ್ಲ ಸರ್. ನೋಡಕ್ ಸ್ವಲ್ಪ ಚೆನ್ನಾಗಿದ್ರೆ ಅಷ್ಟೇ, ಅದು ಬಿಟ್ಟು ನೋಡಕ್ ಎಷ್ಟು ಚೆನ್ನಾಗಿದ್ರು ಅಷ್ಟೇ ದುರಂಕಾರ ಇತ್ತು ಸರ್ ಅವ್ರಿಗೆ. ನೀವ್ ಬಟ್ ಅರ್ಥ ಮಾಡ್ಕೋಬೇಕತ್ತಲ್ಲ ಅಲ್ಲ. ಹ್ಯೂಮನ್ ರೈಟ್ಸ್, ಪೊಲೀಸ್ ಸ್ಟೇಷನ್, ಯಾ ಹೆಣ್ಮಗ್ಳು ಹೋಗಲ್ಲ ಈ ಒಂದು ಇದಕ್ಕೆ. ಸರ್ ಅದು ನನ್ನ ನಂಬಿಸಿದ್ರಲ್ಲ ಸರ್, ಆತರ ದೇವಸ್ಥಾನ ಅದು ಇದು. ಫೈಲ್ ಆಗಿರೋ ಹುಡುಗಿ ಇಷ್ಟೆಲ್ಲ ಚಾಲಾಕಿ ಇದ್ದಾಳೆ ಅಂತ ಅಂದ್ಮೇಲೆ ಅಟ್ಲೀಸ್ಟ್ ಬೇಸಿಕ್ ನೀವು ಥಿಂಕ್ ಮಾಡ್ಬೇಕಿತ್ತಲ್ವಾ? ಅವಾಗ್ಲೇನೆ ನಿಮ್ ಪೇರೆಂಟ್ಸ್ ಬ್ಯಾಡ ಅಂದಾಗ ಅಟ್ಲೀಸ್ಟ್ ನಿಮ್ಗೇನ್ ಚಿಕ್ಕ ಏಜ್ ಇರ್ಲಿಲ್ಲ, ಆಗ ನೀವ್ ಯೋಚನೆ ಮಾಡ್ಬೋದಾಗಿತ್ತು. ಪೇರೆಂಟ್ಸ್ ನನ್ ಚಿಕ್ಕ ಏಜ್ ಇತ್ತು ಕೇಳೋ ಸರ್, ಅಷ್ಟು 29 ಇತ್ತು. ದಡ್ರು ಅಂತಾನು ಆಗಿರ್ಲಿಲ್ಲ. ಯಾಕೆಂದ್ರೆ ಪೇರೆಂಟ್ಸ್ ಮಾರ್ ನೀವು ಕೇಳೋದು ಬಿಡೋದು ಅದು ಸೆಕೆಂಡ್ರಿ, ಬಟ್ ನಿಮ್ಮ ಗುಣ ನೀವು ಅನ್ನೋದು ಎಲ್ಲೋಗಿತ್ತು? ಅದೇ ಸರ್ ನಮ್ ತಪ್ಪು ಮಾಡಿದ್ದೆ, ಅದೇ ಸರ್. ಈಗ ಇವಾಗ ನೋಡಿ, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದನ್ನ ನೀವು ತಗೊಳ್ಳೇಬೇಕು.